ಸ್ತೋತ್ರ. ನಾನು ದೇವ್ರ ಹತ್ರ ಬರಬೇಕಾದ್ರೆ ತುಂಬ ಕಷ್ಟದಲ್ಲಿ ಬಂದೆ. ಏಸು ಸ್ವಾಮಿ ಯಾರು ಅಂತಲೇ ಗೊತ್ತಿಲ್ಲ. ಆದರೆ ನಾನು ಸೈತಾನ್ನ ತುಂಬ ಪೂಜೆ ಮಾಡ್ತಾಯಿದ್ದೆ. ಸೈತಾನ್ ನನ್ನ ಮೇಲೆ ಬರ್ತಾಯಿತ್ತು. ಆವಾಗ ನನ್ನ ಸಂಸಾರ ತುಂಬ ಕಷ್ಟದಲ್ಲಿದ್ದೋ. ನಾವು ಊಟ ತಿನ್ನೋಕ್ಕೂ ತುಂಬ ಕಷ್ಟದಲ್ಲಿ ಜೀವಿಸ್ತಾಯಿದ್ದೋ. ಆದ್ರೂ ನನಗೆ ಯೇಸು ಸ್ವಾಮಿ ಏನು ಅನ್ನೋದೇ ಗೊತ್ತಿಲ್ಲ. ನಮ್ಮ ದೇವರೇ ದೊಡ್ಡ ದೇವರು ಅಂತ ತಿಳ್ಕೊಂಡಿದ್ದೆ ನಾನು. ಕೊನೆಯಲ್ಲಿ ನಮ್ಮ ಯಜಮಾನ್ರಿಗೆ ಮಾಡಿ ಸಾಯಿಸ್ಬಿಟ್ರು. ಈ ದೇವರು ಏನು ಅನ್ನೋದೇ ನಮಗೆ ಗೊತ್ತಿಲ್ಲ. 5 ಕ್ವಾರ್ಟ್ರ್ 6 ಕ್ವಾರ್ಟ್ರ್ ಕುಡಿಬೇಕು ಅನ್ನೋದು ನಮಗೆ ಭಾಳ ಇದಿತ್ತು. ಅದು ಬಿಟ್ಟರೆ ದಾಹ ಇನ್ನೇನು ಗೊತ್ತಿಲ್ಲ. 3 ಸತಿ 4 ಸತಿ ನ್ಯಾಣ ಕಳಕ್ಕೆ ಹೋದೆ, ವಿಷ ಕುಡಿಯೋಕ್ಕೆ ಹೋದೆ, ಬಾವಿ ಬೀಳಕ್ಕೆ ಹೋದೆ. ಆದ್ರೂ ನನಗೆ ಎಲ್ಲ ಕಟ್ಟನೂ ಇದು ಬಂತು. ಹಿರಿಯ ಹೆಂಡತಿ ಮನೆಯವರೆಲ್ಲ ಮಾಡಿಸಿದ್ರು, ಯಜಮಾನ್ರನ್ನೆಲ್ಲ ಸಾಯಿಸಿದ್ರು. ಆದರೂ ಈ ದೇವರು ಏನು ಅಂತ ಗೊತ್ತಿಲ್ಲ. ನಮ್ಮ ಅಕ್ಕ ಮತ್ತೆ ಬಂದು ಕೊಳ್ಳಗಾಲಕ್ಕೆ ಏನಾಯಿತು ನಿನಗೆ, ಇಷ್ಟು ಚೆನ್ನಾಗಿದ್ದವ್ರಿಗೆ ಏನಾಯಿತು ನಿನಗೆ ಅಂಥೇಳಿ ನನ್ನ ಒಡ್ರಪಳ್ಳೆ ಕೊಳ್ಳಗಾಲಕ್ಕೆ ಕರ್ಕೊಂಡೋದ್ರು. ಕೊಳ್ಳಗಾಲಕ್ಕೆ ಕರ್ಕೊಂಡೋಗಿ ಯಾವ ದೇವರು ಬೇಡ ಬಾ ನಿನ್ನ ಹತ್ರ, ನಾನೊಂದೇ ಎಲ್ಲಾದರೂ ಮಾಡಿಸಿ ನನಗೆ ಇದೆಲ್ಲ ಹಿಂಗೆ ಮಾಡಿಬಿಟ್ಟವ್ರೆ, ಕಳಿಸ್ಕೊಡಿ ಅಂತ ಹೋದೆ. ಆವಾಗ ನಮ್ಮ ಅಕ್ಕ ಆ ದೇವರು ಬೇಡ ಈ ದೇವರು ಬೇಡ ಬಾ, ಇಲ್ಲಿ ಒಂದು ದೇವ್ರು ಅದೇ ಅಂತ ಕರ್ಕೊಂಡೋದ್ರು. ಆಗ ಕೊಳ್ಳಗಾಲಕ್ಕೆ ಹೋದೆ ನಾನು. ಕೊಳ್ಳಗಾಲಕ್ಕೆ ಹೋದಾಗ ಏನಿದು ಈ ದೇವಸ್ಥಾನದಲ್ಲಿ ಹೂ ಇಲ್ಲ, ಗಂಧ ಕಡಿಲ್ಲ, ಕರ್ಪೂರ ಇಲ್ಲ, ಯಾವ ದೇವ್ರಿಗೆ ಕರ್ಕೊಬಂದಿದ್ದೆ ನಾನು ನೀನು ಅಂತ ನಾನು ಅಳ್ತಾ ಕೂತಿದ್ದೆ. ಆಮೇಲೆ ಏನೂ ಇಲ್ಲ ಬಾ ಕೂತ್ಕೋ ಅಂತ ಕೂರಿಸಿದ್ರು. ಮತ್ತು ಆವಾಗ ನಾನು ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಕೊಳ್ಳಗಾಲ ಬ್ರದರು ನನ್ನ ಕರ್ಕೊಂಡೋಗಿ ಒಂದು ರೂಮಿಗೆ ಕರ್ಕೊಂಡೋದ್ರು. ರೂಮಿಗೆ ಕರ್ಕೊಂಡೋಗ್ತೀನಿ ನೋಡಿಬಿಟ್ಟು, ಶಾರದವ್ರು ಉಳ್ಕೊಳ್ಳಲ್ಲ ಚೆನ್ನಾಗಿವ್ರೆ, ಉಳ್ಕೊಳ್ಳೋದಂತ ಗ್ಯಾರಂಟಿ ಇಲ್ಲ, ತುಂಬ ಮಾಡಿಸ್ಬಿಟ್ಟಿದ್ದಾರೆ, ಬಲ ಕೊಟ್ಟು ಮಾಡಿಸಿದ್ದಾರೆ, ಭಾಳ ಕಷ್ಟ ಇದೆ ಬಿಳಿಸ್ಕೊಳ್ಳೋದು ಅಂತ ಹೇಳಿದ್ರು. ಸರಿ ಬ್ರದರ್ ಏನಾದ್ರು ಮಾಡಿ ನನ್ನ ತಂಗಿನ ಉಳಿಸ್ಕೊಡಿ ಅಂತ ಅವ್ರು ಕೇಳಿದ್ರು. ಆವಾಗ ಮೈನಿಂದ ನನ್ನ ಕಂಗಾಲಿನಿಂದ ಹಿಡಿದು ಹೆಬ್ಬೆಟ್ಟದ ಹಿಡಿದು ನತ್ತಿ ಗಂಟನ ತುಂಬ ಮಾಡಿಸಿ ನನ್ನ ಫೋರ್ಸಲ್ಲಿ ಉಳ್ಕೋಬಾರ್ದು, ಮಗನೂ ಉಳ್ಕೋಬಾರ್ದು, ಅಮ್ಮನೂ ಉಳ್ಕೋಬಾರ್ದು ಅಂತ ಮಾಡಿಸಿದ್ರು. ಆಮೇಲೆ ಬ್ರದರ್ ರೂಮಲ್ಲಿ ಹಾಕೊಂಡು ತೆಗೆದ್ರು. ಆಮೇಲೆ 2 ಸೈತಾನೂ ನನ್ನ ಮೇಲೆ ಬಂದಾಗ ಶಾರದವ್ರು ಎದ್ದು ಕಟ್ಟಿ ಬಂಧಿಸ್ಬಿಡ್ತೀನಿ ಇನ್ಮೇಲೆ ದೇವ್ರ ಮಗಳಾಗಿ ಜೀಸಮ್ಮ ಅಂತಂದರು. ನಾನಂದ್ರೆ ಯಾವ ದೇವ್ರ ಹತ್ರ ನನಗೆ ಗೊತ್ತಾಯ್ತಲ್ಲ, ಯಾವ ದೇವರು ಏನು ಪ್ರಾರ್ಥನೆ ಮಾಡ್ಬೇಕನ್ನೋದೇ ನನಗೆ ಗೊತ್ತಿಲ್ಲ. ಹಾಲಲ್ಲುಯ್ಯ ಅಂತ ಹೇಳು ಶಾರದವ್ರೆ ಅಂತ ಹೇಳ್ಕೊಟ್ರು. ನಾನು ಹಾಲಾಕ ಹುಲ್ಲಾಕ ಅನ್ಕೊಂಡೇ ಬಂದೆ. ಆಮೇಲೆ ದೇವ್ರದ್ದು ಅಬ್ಜುತಗಳೆಲ್ಲ ಜಿನ ಡೈಲಿಗೆ ಯೇಸು ಸ್ವಾಮಿನ ಕಂಡ್ಕೊಂಡ್ಮೇಲೆ ಯಾವ ಥರ ಜೀಸಿಸ್ಬೇಕು ಅಂತೇಳಿ ಅವರು ಜಿನ ನಾನು ಪ್ರಾರ್ಥನೆಗೆ ಹೋಗಿ ಸ್ಟಾರ್ಟ್ ಮಾಡಿದೆ. ಏನು ಸತ್ಯ ತಿಳ್ಕೊಬೇಕು ಅನ್ನೋದೇ ನನಗೆ ಗೊತ್ತಾಗಿಲ್ಲ. ಕೊನೆಗೆ ಒಂದೊಂದು ದೇವರು ನನ್ನ ಅಬ್ಜುತನೇ ಮಾಡ್ಕೊಬಂದರು. ಆ ಅಬ್ಜುತದಲ್ಲಿ ನಾನು ಜಿನ ದೇವ್ರನ್ನೇ ಕಂಡ್ಕೊಬಂದೆ. ಆಮೇಲೆ ಮುಂದಕ್ಕೆ ನನಗೆ ಒಂದು ಒಳ್ಳೆ ಮಾರ್ಗ ಅನ್ನೋದು ನನಗೆ ಗೊತ್ತಾಯಿತು, ಒಳ್ಳೆ ದಾರಿಗೆ ಹೋಗ್ಬೇಕನ್ನೋದು ನನಗೆ ಗೊತ್ತಾಯಿತು. ಆವಾಗ ದೇವ್ರನ್ನ ಕಂಡ್ಕೊಂಡ್ಮೇಲೆ ನನಗೆ ಎಲ್ಲ ಕೇಳಿದ್ರು, ಊಟ ಮಾಡು, ಪೂಜೆ ಮಾಡು ಅಂತ. ನಾನು ಇಲ್ಲ, ಇಷ್ಟು ದಿನ ನನ್ನ ಗಂಡ ತೀರೋಗಿದ್ದಾನೆ, ನಾನು ಮಾಡೋಕ್ಕಿಲ್ಲ ಅಂತ ನಾನು ಹೇಳಿದೆ. ಹಂಗಂತ ಅಂದ್ಕೊಂಡೆ ದೇವ್ರ ಹತ್ರನೇ ಬಂದೆ, ಯೇಸು ಸ್ವಾಮಿ ಹತ್ರನೇ ಬಂದೆ. ಜಿನ ನನಗೆ ಒಂದೊಂದು ಕಡೆಗೆ ಒಂದೊಂದು ಥರದಲ್ಲಿ ಜಿನ ಮೇಲೆ ಎತ್ತದ ಮಟ್ಟಿಗೆ ಬಂದ್ಬಿಟ್ರು ದೇವರು. ಆವಾಗ ನನಗೆ ಆ ಕ್ವಾಟ್ರ್ ಕುಡಿಯೋದು ಎಲ್ಲೋಯ್ತೋ ಗೊತ್ತಿಲ್ಲ, ಆ ಸಹಿತ ನನ್ನ ಮೈ ಬಿಟ್ಟು ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಸಾಲ ಅಂದರೆ ಸಾಲ, ಸಿಕ್ಕಾಬಟ್ಟೆ ಹಿಂಸೆ, ಊಟ ತಿನ್ನೋಕ್ಕೂ ನನಗೆ ತುಂಬ ಪ್ರಾಬ್ಲಮ್ಮು. ಹಿರಿಯ ಹೆಂಡತಿ ಮಗ ಕರ್ಕೊಬಂದು ಸಾಲದವ್ರನ್ನೆಲ್ಲ ನಮ್ಮ ಮನೆ ಬಾಗಿಲು ಬಿಟ್ಟರು, ಅವ್ರು ಹೊಡೆಯೋಕ್ಕೆಲ್ಲ ಬಂದರು. ಆವಾಗ ನಾನು ಒಂದು ಕಡೆಗೆ ಮಗನ ಎತ್ಕೊಂಡು ಹೋಗುವಾಗ 12 ಗಂಟೆ ರಾತ್ರಿಲಿ ಹೋಗ್ಬೇಕಾದ್ರೆ ಒಂದು ಗಿಡದಡಿಲಿ ಹೋಗಿ ಕೂತ್ಕೊಂಡೆ. ಆ ಗಿಡದಡಿಲಿ ಕೂತ್ಕೊಂಡು ಒಂದು ಕಡೆ ಹಾವು ಒಂದು ಕಡೆ ನಾನು. ಆದರೆ ದೇವ್ರ ಹತ್ರ ಹೇಳಿದೆ, ಯೇಸು ಸ್ವಾಮಿಗೆ ಸಾಯಿಸಿದ್ರೆ ನನ್ನ ಮಗನ ಇಬ್ಬರನ್ನು ಸಾಯಿಸ್ಬಿಡು, ಉಳಿಸಿದ್ರೆ ಈ ಭೂಮಿ ಮೇಲೆ ನನ್ನ ಉಳಿಸು ಅಂತ ಕೇಳಿದೆ. ಆಗ ದೇವರು ನನಗಲ್ಲಿ ಒಂದು ಅಬ್ಜುತ ಕೊಟ್ಟರು. ಮತ್ತೆ ಮನೆಗೆ ಬಂದೆ. ಶಾರದವ್ರೆ ಇವತ್ತು ನಿನ್ನ ಹತ್ರ ಒಂದು ಭೂತ ಬತ್ತದೆ ಶಾರದವ್ರೆ ಅಂದರು. ನಾನು ಎಂಥ ಬೆಟ್ಟದಂಥ ದೇವ್ರನ್ನೇ ಮಾಡ್ತಾಯಿದ್ದೀನಿ ಬ್ರದರ್, ನನಗೆ ಯಾವ ದೇವ್ರು ಬರಲ್ಲ ಅಂತ ಹೇಳಿದೆ. ಸರಿ ಇವತ್ತು ಹೋಗಿ ಮಲ್ಗಮ್ಮ ಇವತ್ತು ಅಂತ ಹೇಳಿದ್ರು. ಮಲ್ಕೊಂಡೆ. ಹೋಗಿ ಮಲ್ಕೊಂಡ ತಕ್ಷಣವೇ ಬಂದ್ಬಿಡ್ತದು. ಬಂದು ನೀನು ಇವತ್ತು ಎಷ್ಟೊತ್ತಾದ್ರೂ ನಿನ್ನ ಕತೆ ಮುಗಿದೋಯ್ತು ಅಂತ ಹೇಳಾಗ ನಾನು ಏಸಪ್ಪ ಅಂತ ಕೂಗಿದೆ. ಬಂದು ತೊಡೆ ಕೊಟ್ಟರು ನನಗೆ. ಆವಾಗ ಅವರಿಬ್ಬರು ಇದ್ದೇ ಮಾಡೋದು ನಾನು ಕಣ್ಣಿಂದ ನೋಡ್ತಾ ಇದ್ದೀನಿ. ನನ್ನ ಮಗುನ ನಿನ್ನ ಮುಟ್ಟೋಕ್ಕೆ ಆಗಲ್ಲ, ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಆಗ ದೇವರು ನನ್ನ ಮಗನ ಇಬ್ಬರೂ ಮೇಲ್ಮಟ್ಟಕ್ಕೆ ಎತ್ಕೊಂಡ್ರು. ಪುನಃ ಹೋಗಿ ಕೊಳ್ಳಗಾಲ ಬ್ರದರ್ ಜೊತೆ ಹೇಳಿದೆ, ಬ್ರದರ್ ನನಗೆ ಹಿಂಗೆ ಆಗ್ಬಿಟ್ಟಿದೆ ಬ್ರದರ್ ಅಂತಂದ್ರೆ. ಶಾರದವ್ರು ಈಗಲೇ ಬಸ್ಸತ್ಪ ಅಲ್ಲಿಗೆ, ಎದ್ರುಕೋಬೇಡ, ಧೈರ್ಯ ತೊಗೊಂಡು ಬಾ ನೀನು ಅಂದರು. ಮತ್ತೆ ಹೋದೆ ಅಲ್ಲಿಗೆ. ಹೋದಾಗ ಆಗ ಬ್ರದರ್ ಎಲ್ಲನೂ ಕಟ್ಟಿ ಬಂದಿಸಿ ಮಾಟ ಮಂತ್ರ ಎಲ್ಲ ಮುರಿದು
ಆವಾಗ ನನ್ನ ಮತ್ತೆ ಹೋಗು ನೀನು ಊರಿಗೆ ಹೋಗಿ ಎಣ್ಣೆ ನೀರು ಹಾಕು ಮನೆಗೆ ಅಂತಂದರು. ಎಣ್ಣೆ ನೀರು ಹಾಕೊಂಡು ಮನೆಗೆ ಬಂದೆ. ಯಾವಾಗಲೂ ದೇವ್ರ ಹತ್ರ ಪ್ರಾರ್ಥನೆ ಮಾಡೋರು ನಾನು, ಏಸಪ್ಪ 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 ನನಗೇನು ಗೊತ್ತಿಲ್ಲ, ನನ್ನ ಬಿಡುಗಡೆ ಕೊಡು ಬಿಡುಗಡೆ ಕೊಡು, ಇದೇ ಕೇಳ್ಕೊಬರೋನು ಯಾವಾಗಲೂ. ಆಮೇಲೆ ನನ್ನ ಜೊತೇಲಿ ವೈಟ್ಗೆ ಓಡಾಡ್ದಂಗೆ ಆಗೋದು, ಏನೋ ದೆವ್ವ ಬಂದು ಸೇರ್ಕೊಬಿಡ್ತಲ್ಲಪ್ಪ ಮತ್ತೆ ಅಂತ ಬ್ರದರ್ಗೆ ಫೋನ್ ಮಾಡಿದೆ. ಬ್ರದರ್ ಹಿಂಗೆ ಆಗ್ತಾರೆ ಅಂತ, ದೇವ್ರು ನಿನ್ನ ಜೊತೆನೇ ಇದ್ದಾರೆ ಅಮ್ಮ ಶಾರದಾ, ಹೆದರ್ಕೋಬೇಡ, ನಿಮಗೆ ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ದೇವ್ರ ಹತ್ರನೇ ತುಂಬ ಬಲ ಕೊಟ್ಟು ದೇವ್ರ ಹತ್ರ ನಿಂತ್ಕೊಂಡೆ. ನೋಡೋಣ ದೇವ್ರಲ್ಲಿ ಇನ್ನು ಸೈತಾನ ಬಿಟ್ಬಿಡೋಣ ನನ್ನ ಜೀವನದಲ್ಲಿ, ಈ ಸಪ್ಪನೊಬ್ಬರೇ ನಾನು ಹೋಗ್ಬೇಕು ಅಂತ ಬಂದೆ. ಕೊನೆಗೆ ನನ್ನ ಊರು ಬಿಟ್ಟು ಓಡಿಸಿದ್ರು, ಮಗನು ನನ್ನ ದೂರ ಮಾಡಿದ್ರು. ಮತ್ತೆ ನಾನು ಬೆಂಗಳೂರು ಬಂದು ಸೇರಿದೆ. ಬೆಂಗಳೂರು ಬಂದಾಗ ನಾನು ತಿನ್ನೋಕೆ ಅನ್ನ ಎಲ್ಲ ಉಟ್ಕೊಳ್ಳೋಕೆ ಬಟ್ಟೆ ಇಲ್ಲ. ನನ್ನ ಅಕ್ಕನ ಹತ್ರ ಬಂದು ನನ್ನ ವಿಚಿತ್ರವಾಗಿ ಬೀದಿಲೆಲ್ಲ ಬಿಟ್ಬಿಟ್ರು. ಆದರೆ ನನ್ನ ದೇವ್ರ ಕೈ ಬಿಟ್ಟಿಲ್ಲ. ಯೇಸು ಸ್ವಾಮಿನ ಹೆಬ್ಬಳಕ್ಕೆ ಹೋಗಿ ನಿಂತ್ಕೊಂಡೆ. ಏಸಪ್ಪ ನಾನು ಈ ಜಾಗಕ್ಕೆ ಬಂದು ನಿಂತ್ಕೊಂಡ್ರೆ ನನಗೆ ಎಲ್ಲಿ ಸರಿ ಬರ್ತದೆ ಅಂತ ಏಸಪ್ಪ ಹೋಗಿ ನಿಂತ್ಕೊಂಡೆ. ದೇವರು ಒಂದೊಂದು ಜಿನಿಕೆ ನನ್ನ ಮೇಲ್ಮಟ್ಟಿಗೆ ಒಂದೊಂದು ಸ್ಟೆಪ್ ಎತ್ಕೊಬಂದರು. ಆದ್ರೂ ನನ್ನ ಮಗ ನನ್ನ ಮನೆಯಿಂದ ಹಚ್ಕೊಡ್ಸಿದ್ರು ಪರವಾಗಿಲ್ಲ. ನನ್ನ ಜಾತಿ ಜನವೆಲ್ಲ ನನ್ನ ಕೈ ಬಿಟ್ಟರು ಪರವಾಗಿಲ್ಲ. ನಾನು ದೇವ್ರು ಮಾತ್ರ ಬಿಡಬಾರ್ದು. ದೇವ್ರ ಹತ್ರನೇ ನಾನು ಬೆಳಿಬೇಕು, ದೇವ್ರ ಹತ್ರನೇ ನಾನು ಎಲ್ಲನೂ ಕಂಡ್ಕೋಬೇಕು, ದೇವ್ರ ಹತ್ರನೇ ನಾನು ಬಲ ಕೊಟ್ಟು ನಿಂತ್ಕೋಬೇಕು, ದೇವ್ರ ಹತ್ರನೇ ನಾನು ಸಾಕ್ಷಿಯಾಗಿ ನಿಂತ್ಕೋಬೇಕು. ಈ ದೇವರಿಂದ ನನಗೆ ಏನು ಸಿಗ್ತದೋ ಸಿಕ್ಕಲಿ ಅಂತ ಹೇಳಿ ನಿಂತ್ಕೊಂಡಾಗ ತಿನ್ನೋಕೆ ಅನ್ನ ಎಲ್ಲ ಉಟ್ಕೋಕೆ ಬಟ್ಟೆ ಎಲ್ಲ ಬೆಂಗಳೂರು ಬಂದಾಗ ಆವತ್ತಿನ ಪರಿಸ್ಥಿತಿ ನಾನು ಹೆಂಗಿದೆ ಅಂದರೆ, ದೇವರು ಒಂದೊಂದು ಜಿನಿಕೆ ಒಂದೊಂದು ಥರ ಒಂದೊಂದು ಬಣ್ಣವಾಗಿ ನನ್ನ ಮೇಕೆ ಎತ್ಕೊಂಡ್ರು. ನನ್ನೊಂದು ಪ್ರಾರ್ಥನೆ ಮಾಡೋಕ್ಕೆ ಹೋಗೋಕ್ಕೆ 10 ರೂಪಾಯಿ ಕಾಸಿಲ್ಲ ಕೈಯಲ್ಲಿ. ಒಂದು ದಶಮಾಂಶ ಕಾಣಿಕೆ ಹಾಕೋಕ್ಕೆ ನನ್ನ ಹತ್ರ 1 ರೂಪಾಯಿ ದುಡ್ಡಿಲ್ಲ. ಒಂದು ಊಟ ತಿನ್ನೋಕ್ಕೆ 1 ರೂಪಾಯಿ ದುಡ್ಡಿಲ್ಲ. ಆದರೂ ನನ್ನ ಯಾವ ಥರ ನಡೆಸ್ತಿರೋ ಅಂತ ನನಗೆ ಗೊತ್ತಿಲ್ಲ. ಹೋಗೋನು ವಾರಕ್ಕೆ ಹೋಗಿ ಪ್ರೇಯರ್ ಮುಗಿಸ್ಕೊಬರೋನು ಮನೆಗೆ. ಟೈಮ್ ದೇವರು ಎಲ್ಲನೂ ಒದಗಿಸ್ಕೊಡೋರು. ಕೊನೆಗೆ ಎಲ್ಲ ಜಿನ ಮಗ ನನ್ನ ಹತ್ರಕ್ಕೆ ಬರುವಾಗದ, ಬಂಧು ಬಳಗ ನನ್ನ ಹತ್ರಕ್ಕೆ ಬರುವಾಗಾದ್ರು. ಹಣಕಾಸಲ್ಲಿ ನನಗೆ ಸಾಲದಿಂದ ತುಂಬ ಸಾಲ, ಊರು ಬಿಟ್ಟು ಓಡಿಸ್ತೀನಿ ಅಂತವರೆಲ್ಲ ನನ್ನ ಕಣ್ಣು ಮುಂದ್ಗಡೆ ಎಲ್ಲ ಮುಗ್ದೋದ್ರು. ಇವತ್ತು ಜಿನ್ಜಿನ್ಕೆ ನನಗೆ ಕೊನೆಗೆ ನನ್ನ ಮಗ ನನ್ನ ಕೈ ಸಿಕ್ಕಲ್ಲ ಅಂದಾಗ ಏಸಪ್ಪ ಹೇಳಿದ್ರು, ನನ್ನ ಮಗನ ನಿನ್ನ ಕೈ ಕೊಡ್ತೀನಿ. ಹಾಗೆ ಹೇಳಿದ್ರು ಪಾಸ್ಟ್ರು, ಮುಂದಿನ ವರ್ಷ ನಿನ್ನ ಮಗ ನಿನ್ನ ಕೈಯಿಂದ ಮದುವೆ ಮಾಡಿಸ್ಕೊತಾವನೆ ಅಂತ. ಹಂಗೆ ಮದುವೆನೇ ಮಾಡಿಕೊಟ್ರು. ಇವತ್ತು ಅವನು ಹುಡ್ಕನ್ ಮಾಡಿದ್ರು, ಮಸಾಣದಲ್ಲಿ ಹೋಗಿ ಮನಗ್ದ, ಏಸಪ್ಪ ಮೇಲೆ ಎತ್ತಿದ್ರು. ಆದ್ರೂ ಅವನು ಮಕ್ಕಳೇ ಆಗಲ್ಲ ಅಂತಂದರು. ಅವನ ಸಂಸಾರ ನಮ್ಮ ಕೈ ಕೊಟ್ಟು ಮದುವೆ ಮಾಡಿ 2 ಮಕ್ಕಳಾಗಿ ಇವತ್ತು ಅದ್ಭುತವಾಗಿ ನನ್ನ ಕುಟುಂಬ ನಾನು ಬೇಕಾದಂಗೆ ಇವತ್ತು ಕಣ್ಣು ರಪ್ಪೆಯಾಗಿ ಯೇಸು ಸ್ವಾಮಿ ನಮ್ಮನ್ನ ಕಾಪಾಡಿಕೊಂಡು ಇವತ್ತು ಬೆಂಗಳೂರಲ್ಲಿ ನಾನು ಒಂಟಿ ಜೀವನ ಮಾಡ್ತೀನಿ ಅಂದರೆ ನನ್ನ ದೇವರೇ ಕಾರಣ, ನಾನು ಯೇಸು ಸ್ವಾಮಿನೇ ಕಾರಣ. ನನ್ನ ಮಗ ನನ್ನ ಸೊಸೆ ಎಲ್ಲ ಚೆನ್ನಾಗಿದ್ದೀವಿ, ನನ್ನ ಮೊಮ್ಮಕ್ಕಳು ಕೂಡ ಚೆನ್ನಾಗವ್ರೆ. ದೇವರ ಆಶೀರ್ವಾದದಲ್ಲಿ ನಮಗೆಲ್ಲನೂ ಏನು ಇಲ್ಲ ಅನ್ನೋ ಕೊರತೆಯಲ್ಲಿ ನಮ್ಮನ್ನ 330ರಲ್ಲೂ ನಮ್ಮನ್ನ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಾನು ಎಲ್ಲರೂ ಕೈ ಬಿಟ್ಟರು, ನಾನು ಯೇಸು ಸ್ವಾಮಿ ಕೈ ಬಿಟ್ಟಿಲ್ಲ. ದೇವರಿಗೆ ಕೋಟಿ ಸ್ತೋತ್ರ ನಾನು ಹೃದಯದಿಂದ ಸಲ್ಲಿಸ್ತಾ ಇದ್ದೀನಿ. ಇದು ನೋಡಿ ಮುಂದೆ ಬದುಕೋಕ್ಕೆ ಸಹಾಯ ಬನ್ನಿ. ಸೈತಾನ ನೆಂಬೇಡಿ, ದೇವ್ರ ನೆಂಬನ್ನಿ. ದೇವ್ರ ನೆಂಬಿದವ್ರು ಯಾವತ್ತೂ ಯೇಸು ಸ್ವಾಮಿ ಕೈ ಬಿಡಲ್ಲ. ಏಸಪ್ಪ ಬೇಕಾದಷ್ಟು ಬದುಕಿಸ್ತಾರೆ, ಎಂಥ ಕಷ್ಟ ಕಾಲದಲ್ಲೂ ಸಹಾಯ ಮಾಡ್ತಾರೆ. ಎಂಥವ್ರು ಯಾರಿಲ್ಲ ಅಂದ್ರೂ ಯೇಸು ಸ್ವಾಮಿ ಬೇಕಾದಂಗೆ ಅವರೇ ಕೈ ಕೊಟ್ಟು ಕೈನಿಂದ ಮೇಕೆತ್ಕೋತಾರೆ. ಅಣ್ಣ ತಮ್ಮ ಬಂಧು ಬಳಗ ಕೈ ಬಿಟ್ಟರು ಯೇಸು ಸ್ವಾಮಿ ಕೈ ಬಿಡಲ್ಲ. ತಂದೆ ದೇವ್ರನ್ನ ನಾನು ತುಂಬ ನೆಂಬಿದ್ದೀನಿ. ನೀವು ನೆಂಬಿ ಬನ್ನಿ. ಸೈತಾನ ಬಿಟ್ಟು ದೇವ್ರ ನಂಬನ್ನಿ. ಏಸಪ್ಪನ ಕೋಟಿ ಸ್ತೋತ್ರ ನನ್ನ ಹೃದಯದಿಂದ ಸಲ್ಲಿಸ್ತಾ ಇದ್ದೀನಿ ತಂದೆ. ಆಮೇಲೆ